ಹಲವು ಪ್ರಶ್ನೆಗಳು ಒಂದೇ ಉತ್ತರ. 100 ಪ್ರಶ್ನೆಗಳಿಗೆ ಕೇವಲ 10 ಉತ್ತರಗಳು. ಬ್ರಹ್ಮ ಸಮಾಜಕ್ಕೆ ಬೋಧನೆಗಳು, ಉದ್ದೇಶಗಳು, ದೃಷ್ಟಿಕೋನ ಹಾಗೂ ಮುಖ್ಯಾಂಶಗಳು. ಆರ್ಯ ಸಮಾಜದ ಬೋಧನೆಗಳು, ಉದ್ದೇಶಗಳು, ದೃಷ್ಟಿಕೋನ, ಮುಖ್ಯಾಂಶಗಳು. ಪ್ರಾರ್ಥನಾ ಸಮಾಜಕ್ಕೆ ಬೋಧನೆಗಳು, ಉದ್ದೇಶಗಳು, ದೃಷ್ಟಿಕೋನ ಹಾಗೂ ಮುಖ್ಯಾಂಶಗಳು. ಸತ್ಯಶೋಧಕ ಸಮಾಜ ಬೋಧನೆಗಳು, ಉದ್ದೇಶಗಳು, ದೃಷ್ಟಿಕೋನ, ಮುಖ್ಯಾಂಶಗಳು. ರಾಮಕೃಷ್ಣ ಮಿಷನ್ ಬೋಧನೆಗಳು, ಉದ್ದೇಶಗಳು, ದೃಷ್ಟಿಕೋನ. ಈ ಎಲ್ಲ ಪ್ರಶ್ನೆಗಳಿಗೆ ಒಂದೇ ಸಾಮಾನ್ಯ ಉತ್ತರ. ಏಕದೇವತಾರಾಧನೆ ಪ್ರತಿಪಾದನೆ, ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ, ಸ್ತ್ರೀ ಪುರುಷರ ಸಮಾನತೆ, ಜಾತಿ ಪದ್ಧತಿ ನಿಷೇಧ, ಅರ್ಥಹೀನ ಆಚರಣೆಗೆ ವಿರೋಧ, ಮೂಢನಂಬಿಕೆಗೆ ವಿರೋಧ, ಬಾಲ್ಯ ವಿವಾಹಕ್ಕೆ ವಿರೋಧ, ಬಹುಪತ್ನಿತ್ವಕ್ಕೆ ವಿರೋಧ. ವಿವಿಧ ಉದ್ದೇಶ: ದಾಮೋದರ, ಬಾಕ್ರಾನಂಗಲ್, ಹಿರಾಕುಡ್, ಕೋಸಿ, ತುಂಗಭದ್ರಾ. ಈ ಎಲ್ಲ ನದಿ ಕಣಿವೆಗಳ ಯೋಜನೆಗಳ ಉದ್ದೇಶಗಳು: ಪ್ರವಾಹ ನಿಯಂತ್ರಣ, ನೀರಾವರಿ ಪೂರೈಕೆ, ಜಲ ವಿದ್ಯುಚ್ಛಕ್ತಿ ಉತ್ಪಾದನೆ, ಮೀನುಗಾರಿಕೆ, ಅರಣ್ಯ ಪೋಷಣೆ, ಮಣ್ಣಿನ ಸವೆತ ತಡೆಗಟ್ಟುವುದು, ಗೃಹ ಕೈಗಾರಿಕೆಗೆ ನೀರು ಒದಗಿಸಲು, ನೌಕಾಯಾನಕ್ಕೆ ಪ್ರೋತ್ಸಾಹ. ಕೈಗಾರಿಕೆಗಳ: ಕಬ್ಬಿನ ಕೈಗಾರಿಕೆ, ಅಲ್ಯೂಮಿನಿಯಂ ಕೈಗಾರಿಕೆ, ಹತ್ತಿ ಬಟ್ಟೆ ಕೈಗಾರಿಕೆ, ಸಕ್ಕರೆ ಕೈಗಾರಿಕೆ, ಕಾಗದ ಕೈಗಾರಿಕೆ. ಸಾಂಸ್ಥಿಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು: ಕಚ್ಚಾ ವಸ್ತು ಸರಬರಾಜು, ಶಕ್ತಿ ಸಂಪನ್ಮೂಲಗಳ ಪೂರೈಕೆ, ಸಾರಿಗೆ ಸಂಪರ್ಕ, ಮಾರುಕಟ್ಟೆ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ನೀರು ಪೂರೈಕೆ, ಸರ್ಕಾರದ ನೀತಿ ನಿಯಮಗಳು. ಮುಂದಿನ ಪ್ರಶ್ನೆಗಳಿಗೆ ಉತ್ತರ: ಕೃಷಿ, ಕೈಗಾರಿಕೆ, ಸಾರಿಗೆ, ಸಾರ್ವಜನಿಕ ಹಣಕಾಸು, ಗ್ರಾಮೀಣ ಅಭಿವೃದ್ಧಿ, ಸಂಪರ್ಕ, ಖನಿಜ ಸಂಪನ್ಮೂಲಗಳ ಮಹತ್ವ, ಪ್ರಾಮುಖ್ಯತೆ, ಅನುಕೂಲಗಳು. ರಾಷ್ಟ್ರೀಯ ಆದಾಯ ಹೆಚ್ಚಿಸುತ್ತದೆ, ತಲಾ ಆದಾಯ ಹೆಚ್ಚಿಸುತ್ತದೆ, ಜನರ ಜೀವನ ಮಟ್ಟ ಹೆಚ್ಚಿಸುತ್ತದೆ, ಉದ್ಯೋಗಾವಕಾಶಗಳ ಸೃಷ್ಟಿ, ವಿದೇಶಿ ವಿನಿಮಯ ಗಳಿಕೆ ಹಾಗೂ ದೇಶದ ಆರ್ಥಿಕ ಅಭಿವೃದ್ಧಿ. ಬಾಲಕಾರ್ಮಿಕತೆ, ಬಾಲ್ಯ ವಿವಾಹ, ಹೆಣ್ಣು ಭ್ರೂಣ ಹತ್ಯೆ. ಕಾರಣಗಳು, ದುಷ್ಪರಿಣಾಮಗಳು ಹಾಗೂ ಪರಿಹಾರಗಳು. ಅನಕ್ಷರತೆ, ಲಿಂಗ ತಾರತಮ್ಯ, ಬಡತನ, ಸಾಲದ ಹೊರೆ, ಕಾನೂನಿನ ಕಳಪೆ ಅನುಷ್ಠಾನ, ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಕುಂಠಿತ, ಲೈಂಗಿಕ ಕಿರುಕುಳ, ಮಕ್ಕಳ ಹಕ್ಕುಗಳ ಉಲ್ಲಂಘನೆ, ಬಾಲ್ಯವನ್ನು ಕಸಿಯುತ್ತದೆ, ಮಕ್ಕಳ ಶಿಕ್ಷಣಕ್ಕೆ ಒತ್ತು, ಕಠಿಣ ಕಾನೂನುಗಳ ಜಾರಿ, ಸಾಮಾಜಿಕ ಮೌಲ್ಯಗಳ ಜಾರಿ, ಮಕ್ಕಳ ಸಂರಕ್ಷಣಾ ಸಮಿತಿ ರಚನೆ, ಶೋಷಣೆಗಳ ನಿಯಂತ್ರಣ. ಉದ್ಯಮಶೀಲತೆ, ಲಕ್ಷಣಗಳು ಹಾಗೂ ಕಾರ್ಯಗಳು. ಹೊಸ ವಿಧಾನ ರೂಢಿಗೆ ತರುತ್ತಾರೆ, ನಿರ್ಧಾರ ಕೈಗೊಳ್ಳುವುದು, ಸೃಜನಾತ್ಮಕ ಸಂಯೋಜನೆ, ನಷ್ಟಭರಿತಕ್ಕೆ ಸಿದ್ಧ, ನಾಯಕತ್ವ ಹಾಗೂ ಮಾರ್ಗದರ್ಶನ, ಗುಂಪು ಕಟ್ಟುವುದು ಹಾಗೂ ಸಮಸ್ಯೆಗೆ ಪರಿಹಾರ. ಬ್ಯಾಂಕುಗಳ ಕಾರ್ಯಗಳು, ಬ್ಯಾಂಕುಗಳ ಸೇವೆಗಳು, ಬ್ಯಾಂಕುಗಳ ಅನುಕೂಲಗಳು. ಈ ಎಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರ. ಹಣದ ವರ್ಗಾವಣೆ, ಭದ್ರತಾ ಕಪಾಟು ಸೌಲಭ್ಯ, ಸಾಲ ನೀಡುವುದು, ಹಣದ ಭದ್ರತೆ, ಭರವಸೆಯ ಸೇವೆಗಳು, ಹಣದ ಪಾವತಿ, ಹಣ ವಸೂಲಿ. ಆವರ್ತ ಮಾರುತಗಳು, ಪ್ರವಾಹಗಳು, ಭೂಕುಸಿತ, ಕಡಲ ಕೊರೆತ, ಭೂಕಂಪಗಳು. ಕಾರಣಗಳು, ದುಷ್ಪರಿಣಾಮಗಳು, ಪರಿಹಾರಗಳು. ಪರಿಸರ ಮಾಲಿನ್ಯ, ಪರಿಸರ ಅಸಮತೋಲನ, ಪರಿಸರದ ದುರ್ಬಳಕೆ, ಜಲಾಶಯ ನಿರ್ಮಾಣ, ನಾಗರೀಕರಣ, ಗಣಿಗಾರಿಕೆ, ಆಧುನೀಕರಣ. ಪ್ರಾಣಹಾನಿ, ಸಾಂಕ್ರಾಮಿಕ ರೋಗಗಳು, ಆಸ್ತಿ ಹಾನಿ, ಸಾರಿಗೆ ಸಂಪರ್ಕ ಅವ್ಯವಸ್ಥೆ, ಬೆಳೆ ನಾಶ, ಸಾಮಾಜಿಕ ಜೀವನ ಅಸ್ತವ್ಯಸ್ತ, ಪರಿಸರ ಸಂರಕ್ಷಣೆ, ವೈದ್ಯಕೀಯ ನೆರವು, ತಾತ್ಕಾಲಿಕ ಆಶ್ರಯ ಕಲ್ಪಿಸುವುದು, ಆಹಾರ ಮತ್ತು ನೀರು ಪೂರೈಕೆ, ಮಾಧ್ಯಮಗಳಿಗೆ ಮುನ್ನೆಚ್ಚರಿಕೆ ಬಿತ್ತರಿಸುವುದು. ಮಣ್ಣಿನ ಸವೆತಕ್ಕೆ ಕಾರಣಗಳು: ಅರಣ್ಯಗಳ ನಾಶ, ಅಧಿಕ ಮೇಯಿಸುವುದು, ಅಧಿಕ ನೀರಾವರಿ ಬಳಕೆ, ಅವೈಜ್ಞಾನಿಕ ಬೇಸಾಯ. ಮಣ್ಣಿನ ಸವೆತಕ್ಕೆ ಪರಿಣಾಮಗಳು: ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುತ್ತದೆ, ನದಿಗಳು ಪಾತ್ರ ಬದಲಿಸುತ್ತವೆ, ಜಲಾಶಯಗಳಲ್ಲಿ ನೀರು ಸಂಗ್ರಹ ಸಾಮರ್ಥ್ಯ ಕುಗ್ಗುತ್ತದೆ, ಭೂಮಿಯಲ್ಲಿ ನೀರು ಇಂಗುವಿಕೆ ಕಡಿಮೆಯಾಗುತ್ತದೆ. ಮಣ್ಣಿನ ಸವೆತಕ್ಕೆ ಸಂರಕ್ಷಣಾ ವಿಧಾನಗಳು: ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು, ಅಡ್ಡ ಬದುಗಳನ್ನು ನಿರ್ಮಿಸುವುದು, ಅರಣ್ಯ ನಾಶ ತಡೆಗಟ್ಟುವುದು, ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಂ ನಿರ್ಮಾಣ, ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸಬೇಕು, ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ. ಅರಣ್ಯ ನಾಶಕ್ಕೆ ಕಾರಣಗಳು: ವ್ಯವಸಾಯದ ವಿಸ್ತರಣೆ, ಹೈನುಗಾರಿಕೆ, ರಸ್ತೆಗಳು ಮತ್ತು ರೈಲು ಮಾರ್ಗ ನಿರ್ಮಾಣ, ನೀರಾವರಿ ಯೋಜನೆಗಳ ನಿರ್ಮಾಣ, ಕಾಡ್ಗಿಚ್ಚು, ಗಣಿಗಾರಿಕೆ. ಅರಣ್ಯ ನಾಶಕ್ಕೆ ಸಂರಕ್ಷಣಾ ವಿಧಾನಗಳು: ಘರ್ಷಿತ ಮರಗಳನ್ನು ತೆಗೆಯುವುದು, ರೋಗಗಳ ನಿಯಂತ್ರಣ, ಸಸಿಗಳನ್ನು ನೆಡುವುದು,
ಕಠಿಣ ಕಾನೂನು ಜಾರಿ, ಸಾಮಾಜಿಕ ಅರಣ್ಯ ಪೋಷಣೆ, ಬೀಜಗಳನ್ನು ಹರಡುವುದು, ಅತಿಯಾಗಿ ಮೇಯಿಸುವಿಕೆ ನಿಯಂತ್ರಣ, ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು.